ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಂತ ಒಂದು ಅದ್ಭುತವಾದಂತಹ ಒಂದು ಭಜನೆಯನ್ನ ನಾವು ಕೇಳಿದ್ವಿ ನೋಡಿ. ಎಷ್ಟು ಅರ್ಥಗರ್ಭಿತವಾಗಿರುವಂತ ಒಂದು ಆ ಭಜನೆ ಅಂತ ಹೇಳ್ಬೋದು. ಗುರುವು ನಾನು ಒಂದು ಸೊನ್ನೆ. ಸೊನ್ನೆ ಯಾವತ್ತೂ ಕೂಡ ಅದು ಒಂದ್ ಸಿಂಗಲ್ ಆಗಿದ್ರೆ ಯಾವತ್ತೂ ಕೂಡ ಅದಕ್ಕೆ ಬೆಲೆ ಸಿಗೋಲ್ಲ. ಆದ್ರೆ ಹಿಂದ್ಗಡೆ ಒಂದ್ ಅಂಕಿ ಬಂತು ಅಂತ ಹೇಳಿದ್ರೆ ಅದರ ಮೌಲ್ಯ ಇನ್ನು ಹೆಚ್ಚು 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 ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಹಿಂದೆ ಆ ಗುರುವಿನ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಎಲ್ಲೂ ಕೂಡ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗುರಿಯನ್ನ ನಾವೇನ್ ಬೇಕು ಅನ್ಕೊಳ್ತೀವೋ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಒಂದು ಉದಾಹರಣೆಗಳ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೋದು. ಈಗ ನಾವು ಟ್ರೈನ್ ಇರುತ್ತೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಉದ್ದವಾದಂತ ಒಂದು ರೈಲ್ ಇರುತ್ತೆ. ಆ ರೈಲಲ್ಲಿ ನಾವು ಲಗೇಜ್ ಅನ್ನ ತಗೊಂಡೋಗ್ಬೇಕು ಅಂತಂದ್ರೆ ಏನೋ ನಿರ್ಬಂಧನೆ ಇರುತ್ತಾ? ಎಷ್ಟು ತೂಕವನ್ನಾದ್ರೂ ಕೂಡ ನಾವು ತಗೊಂಡು ರೈಲಲ್ಲಿ ಹೋಗ್ಬಹುದು. ಯಾವುದೇ ನಿರ್ಬಂಧನೆಗಳು ನಮ್ಗೆ ಇರಲ್ಲ. ಎಷ್ಟು ಉದ್ದವಾದಂತ ಜಾಗ ಇರುತ್ತೆ, ದೊಡ್ಡದಾದಂತ ಪ್ಲೇಸ್ ಇರುತ್ತೆ, ಎಲ್ ಬೇಕಾದ್ರೂ ಕೂಡ ನಾವು ನಮ್ಮ ಲಗೇಜ್ ಗಳನ್ನ ನಾವು ತಗೊಂಡೋಗ್ಬೋದು. ಅದೇ ರೀತಿ ನಾವು ಬಸ್ಸಲ್ಲಿ ತಗೊಂಡೋಗ್ಬೇಕು. ಬಸ್ಸಿಗೆ ಬರೋಣ. ಬಸ್ಸಿಗೆ ಬಂದಾಗ ಏನಾಗುತ್ತೆ? ಧ್ಯಾನದಿಂದ ಗಮನವಿಟ್ಟು ಕೇಳ್ತಾ ಬನ್ನಿ. ಪ್ರತಿಯೊಂದು ಪದವನ್ನ ಪ್ರತಿಯೊಂದು ವಾಕ್ಯವನ್ನ ನಾವು ಅರ್ಥದಿಂದ ಕೇಳಿದಾಗ ಅವಲೋಕನೆ ಮಾಡಿದಾಗ ನಮ್ಮಲ್ಲಿ ಆ ಒಂದು ಅರಿವು ನಮ್ಮಲ್ಲಿ ಉಂಟಾಗುತ್ತೆ. ನಾವು ಬಸ್ಸಲ್ಲಿ ಬಂದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಗೇಜ್ ಅನ್ನ ತಗೊಂಡು ಹೋಗಕ್ಕಾಗತ್ತಾ? ಅಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ ನಮ್ಗೆ, ಹೌದಲ್ವಾ? ಅಲ್ಲಿ ಎಷ್ಟು ಪ್ಲೇಸ್ ಇರುತ್ತೋ ಅಷ್ಟದ್ ಮಾತ್ರ ನಾವು ತಗೊಂಡೋಗೋದಿಕ್ಕೆ, ಮತ್ತೆ ಅದಕ್ಕೆ ನಾವು ಚಾರ್ಜ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಅವ್ರು ಪರ್ಮಿಷನ್ ಕೊಟ್ರೆ ಮಾತ್ರ ನಾವು ತಗೊಂಡು ಹೋಗಕ್ಕಾಗತ್ತೆ, ಇಲ್ಲ ಅಂದ್ರೆ ನಾವು ತಗೊಂಡು ಹೋಗೋದಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಅಲ್ಲಿ ಒಂದು ನಿಬಂಧನೆಗಳು ಇರುತ್ತೆ. ಅದೇ ರೀತಿ ನಾವೀಗ ಹೋಗ್ತಾ ಹೋಗ್ತಾ ನಾವು ಏರೋಪ್ಲೇನ್ಗೆ ಹೋದಾಗ, ಏರೋಪ್ಲೇನ್ ಅಲ್ಲಿ ಎಷ್ಟು ಲಗೇಜ್ ಅನ್ನ ತಗೊಂಡು ಹೋಗ್ಬೋದು ನಾವು? ಅಲ್ಲಿ ಇನ್ನೂ ಕೂಡ ಲಿಮಿಟೇಷನ್ ಇರುತ್ತೆ. ಇಂಥ ವಸ್ತುಗಳನ್ನೇ ಇಷ್ಟನ್ನೇ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮಗೆ ಅಲ್ಲಿ ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ಸ್ ಅಪ್ಲೈ, ಅಲ್ಲಿ ನಮಗೆ ಕಂಡೀಷನ್ ಇರುತ್ತೆ, ಹೌದಲ್ವಾ? ಇಷ್ಟನ್ನೇ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸನ್ನಿವೇಶಗಳಲ್ಲಿ ನಾವು ಮೇಲೆ ಹಾರಾಡ್ಬೇಕು. ನಮ್ಮ ಜೀವನದಲ್ಲಿ ನಾವು ಅತಿ ಎತ್ತರಕ್ಕೆ ನಾವು ಹಾರಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಲಗೇಜ್ಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ.
ನಮ್ಮ ಎಲ್ಲ ಗಳು ಏನೇನ್ ಇಟ್ಕೊಂಡಿರ್ತೀವಲ್ಲ ನಾವು, ಅವುಗಳೆಲ್ಲವನ್ನು ನಾವು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಎತ್ತರವಾದಂತ ಸ್ಥಾನಕ್ಕೆ, ಉನ್ನತವಾದಂತ ಸ್ಥಿತಿಗೆ ನಾವು ತಲುಪೋದಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ನಮ್ಮ ಒಳಗಡೆ ಏನೇನಿದೆ, ಏನೇನಿದೆ ನಮ್ಮಲ್ಲಿ, ನಾವ್ ಏನೇನ್ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಾವ್ ಏನೇನ್ ತಗೊಂಡ್ ಹೋಗ್ತಾ ಇದೀವಿ, ನಮ್ಮಲ್ಲಿ ಅಪೇಕ್ಷೆಗಳಿದೆ. ನಮ್ಮಲ್ಲಿ ಏನ್ ಅಪೇಕ್ಷೆಗಳು? ನಮ್ಮ ಸುತ್ತಮುತ್ತ ಇರ್ಬೋದು, ನಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಇರ್ಬೋದು, ನಮ್ಮ ಸಮಾಜದಲ್ಲಿ ಇರ್ಬೋದು, ಇವನ್ ನಮ್ಮ ಸರ್ಕಾರದಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ನಾವ್ ಏನ್ ಮಾಡ್ತಾ ಇದೀವಿ, ಅವ್ರು ಹೀಗೆ ಇರ್ಬೇಕು, ಅವ್ರು ಹೀಗೆ ಮಾಡ್ಬೇಕು, ನಾನ್ ಇದನ್ ಕೊಟ್ಟಿದೀನಿ, ನನಗ್ ಅದನ್ ಕೊಟ್ಟಿಲ್ಲ, ನಾನು ಈ ಮಾಡ್ತಾ ಇದ್ದೀನಿ, ನಾನು ಈ ಒಂದು ನಾನು ಅವ್ರಿಗೆ ಸಹಾಯ ಮಾಡಿದೀನಿ, ಆದ್ರೆ ಅವರು ನನಗೆ ಸಹಾಯ ಮಾಡಿಲ್ಲ. ಅಪೇಕ್ಷೆಗಳು ಒಂದಲ್ಲ ಒಂದು ರೀತಿಯಾದಂತ ಅಪೇಕ್ಷೆಗಳು ನಮ್ಮಲ್ಲಿ ಇದೆ. ಅಪೇಕ್ಷೆಗಳ ಜೊತೆಗೆ ಏನಾಗ್ತಾ ಇದೆ, ನಮ್ಗೆ ಇಚ್ಛೆಗಳಿದೆ, ನಮ್ಮ ಆಸೆಗಳಿದೆ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದ ಹಾಗೆ ಇದ್ರೊಳಗಡೆ ನಾವು ಆ ಶೃಂಖಲೆಗಳ ಒಳಗಡೆ ನಾವು ಸಿಗಾಕೊಂಡ್ಬಿಟ್ಟಿದೀವಿ ನಾವು. ಯಾಕೆ ಹೇಳಿ, ನಾವು ನೋಡ್ತಾ ಇರೋದು ಏನನ್ನ, ನಾವು ಬೇರೆಯವ್ರನ್ನ ನೋಡ್ತಾ ಇದೀವಿ, ಅವ್ರು ಹಾಗಿಲ್ಲ, ಅವ್ರು ಹೀಗಿಲ್ಲ, ಅದ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದನ್ ಮಾಡ್ತಾರೆ, ಇದನ್ ಮಾಡ್ತಿದ್ದಾರೆ ಅಂತ ಬೇರೆಯವ್ರನ್ನ ನೋಡ್ತಾ ಇದೀವಿ ವಿನಃ ನಮ್ಮನ್ನ ನಾವು ನೋಡ್ಕೊಳ್ತಾ ಇಲ್ವೇ? ನನ್ನನ್ನ ನಾನು ಎಲ್ಲಿ ನೋಡ್ಕೊಳ್ತಾ ಇದ್ದೀನಿ? ನಾನು ಇಚ್ಛೆಗಳೆಲ್ಲವೂ ಕೂಡ ಇದೆ ನಮ್ಮಲ್ಲಿ. ಈಗ ಅಪೇಕ್ಷೆಗಳು ಇದೆ, ಇಚ್ಛೆಗಳು ಇದ್ದಾಗ ಆಟೋಮೆಟಿಕಲಿ ನಾವೇನ್ ಮಾಡ್ತೀವಿ, ಪ್ರತಿಕ್ರಿಯಿಸ್ತಾ ಇದೀವಿ ನಾವು. ಯಾರ್ಯಾರು ಹೇಗೆ ಹೇಳ್ತಾ ಇದ್ದಾರೋ, ಯಾವ ಸನ್ನಿವೇಶಗಳು ಬರ್ತಾ ಇದೆಯೋ, ಆ ಸನ್ನಿವೇಶಕ್ಕೆ ತಕ್ಕ 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 ಹಾಗೆ ನಾವು ರಿಯಾಕ್ಷನ್, ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬರ್ತಾ ಇದೀವಿ ನಾವು. ಆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬಂದಾಗ ಏನಾಗುತ್ತೆ, ನಾವು ಈ ಎಲ್ಲ ಲಗೇಜ್ಗಳಿರೋದ್ರಿಂದ ಸಮರ್ಪಣ ಭಾವ ಇಲ್ಲ ನಮ್ಮಲ್ಲಿ. ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ಏನ್ ಹೇಳಿ, ಸಮರ್ಪಿಸಿ, ಸಮರ್ಪಣೆ ಭಾವ, ಸಮರ್ಪಣೆ ಭಾವ, ಅರ್ಪಣೆ. ಅಂದ್ರೇನು? ನನ್ನ ಹತ್ರ ಏನೆಲ್ಲ ಇದೆಯೋ ಅದೆಲ್ಲವನ್ನ ಅರ್ಪಣೆ ಮಾಡ್ಬಿಡಿ ಅಂತ ಆ ಪರಮಾತ್ಮನಿಗೆ ಅರ್ಪಿಸ್ಬೇಕು ನಾವು. ನನ್ನ ಹತ್ರ ಏನಿದೆ, ನಮ್ಮ ಹತ್ರ ಇರೋದು ಯಾವುದು? ಅಪೇಕ್ಷೆಗಳಿರೋದು, ಇಚ್ಛೆ ಇದೆ, ಪ್ರತಿಕ್ರಿಯೆ ಇದೆ, ಕೋಪ, ಮೋಹ, ಮದ, ಮತ್ಸರ್ಯಗಳಿಟ್ಕೊಂಡಾಗ ಸಮರ್ಪಣೆ ಎಲ್ಲಿ ಬರುತ್ತೆ? ಸಮರ್ಪಣೆ ಇಲ್ಲ ಅಂದಾಗ ಧ್ಯಾನ ಎಲ್ಲಿ ಘಟಿಸುತ್ತೆ? ಧ್ಯಾನದಲ್ಲಿ ನಾವು ಮುಂದೆನೆ ಸಾಗಕ್ಕಾಗ್ತಾ ಇಲ್ಲ, ಅರ್ಧ ದಾರಿನೂ ಕೂಡ ನಾವು ಕ್ರಾಸ್ ಮಾಡಿಲ್ಲ. ಆ ಧ್ಯಾನವನ್ನ ಕ್ರಾಸ್ ಮಾಡಿದಾಗ ತಾನೇ ನಮ್ಗೆ ಪರಮಾತ್ಮ ನೋಡಕ್ ಸಾಧ್ಯ ಆಗೋದು. ಅದಕ್ಕೆ ಆ ಪರಮಾತ್ಮನನ್ನ ಕಾಣಲು ಇರುವಂತ ಆಯಾಮಗಳು ಯಾವುದು ಅಂತ ಹೇಳಿದ್ರೆ, ಸಿಂಪಲ್ ಆಗಿ, ಸರಳವಾಗಿ ಸಮರ್ಪಣೆ ಭಾವ, ಸಮರ್ಪಿಸಿ ಅಂತ ಹೇಳೋದು ಏನಕ್ಕೆ ಅಂದ್ರೆ, ನಮ್ಮಲ್ಲಿರುವಂತ ಎಲ್ಲವನ್ನೂ ಕೂಡ ನಾವು ಸಮರ್ಪಿಸ್ಬಿಟ್ರೆ ಆ ಪರಮಾತ್ಮನಂತೆ ನಾವು ನಮ್ಮಂತೆ ಪರಮಾತ್ಮ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನ ನಾವು ನೋಡ್ಕೊಳ್ತಾ ಬರ್ಬೇಕು. ನಾನು ಏನಿದ್ದೀನಿ, ನನ್ನ ಒಳಗಡೆ ಏನಿದೆ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಹಾಗಾಗಿ ನಿಧಾನವಾಗಿ ಈಗ ನಾವು ನಮ್ಮನ್ನ ನಾವು ನೋಡ್ಕೊಳ್ತಾ ಬರೋಣ. ನಮ್ಮೊಳಗಡೆ ಏನೇನಿದೆ ಅಂತ ಒಂದೊಂದನ್ನೇ ನಾವು ನೋಡ್ಕೊಳ್ತಾ ಬರೋಣ. ನಿಧಾನವಾಗಿ ಕೈಗಳನ್ನ ಒಂದರ ಕೈ ಒಳಗಡೆ ಒಂದನ್ನ ಜೋಡಿಸಿ ಕೋಮಲತೆಯಿಂದ ನಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಮುಖದಲ್ಲಿ ಮಂದಹಾಸ ಇರಲಿ. ನಾವು ಧ್ಯಾನವನ್ನ
ಕುಳಿತುಕೊಂಡಾದ್ರೂ ಮಾಡ್ಬೋದು, ಸೋಫಾ ಮೇಲಾದ್ರೂ ಮಾಡ್ಬೋದು, ಚಾಪೆ ಮೇಲಾದ್ರೂ ಮಾಡ್ಬೋದು, ನೆಲದ ಮೇಲಾದ್ರೂ ಕೂತ್ಕೊಂಡು ಮಾಡ್ಬೋದು. ನಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ನಮಗೆ ಧ್ಯಾನ ಮಾಡಕ್ ಆಗಲ್ಲ, ಶರೀರದ ಅಸಹಾಯಕತೆ ಇದೆ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಯಾವಾಗ್ಲೂ ಆ ಧ್ಯಾನದ ಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ಉಸಿರು ಹೇಗೆ ಒಳಗಡೆ ಹೋಗ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಬರ್ತಾ ಇದೆ ಅಂತ ಹೇಳಿ ಉಸಿರನ್ನ ನೀವು ನೋಡ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಒಳಗೆ ಬರುವಂತಹ ಉಸಿರು ತಣ್ಣನೆ ಅನುಭವನ ತಗೊಂಡ್ ಬರ್ತಾ ಇದೆ. ಹೊರಗೆ ಹೋಗುವಂತಹ ಉಸಿರು ಬೆಚ್ಚನೆಯ ಅನುಭವನ ತಗೊಳ್ತಾ ಇದ್ದೇವೆ. ಒಳಗೆ ಬಂದಂತಹ ಉಸಿರು ನಮ್ಮ ಸಹಸ್ರಾರ ಚಕ್ರವನ್ನ ತುಂಬಿಕೊಂಡಿದೆ. ಚೈತನ್ಯವನ್ನ ತುಂಬ್ತಾ ಇದೆ. ನಮ್ಮ ಶಿರದ ಭಾಗಗಳೆಲ್ಲವೂ ಕೂಡ ಆ ಉಸಿರಿನ ಚೈತನ್ಯದಿಂದ, ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಶಿರದ ಭಾಗ, ಹಣೆ, ಕಣ್ಣು, ಮೂಗು, ಕೆನ್ನೆಗಳು, ಬಾಯಿ, ಗಲ್ಲ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಗಲ್ಲದಿಂದ ಆ ಪ್ರಕಾಶವು ನಿಧಾನವಾಗಿ ನಮ್ಮ ಭುಜಗಳಲ್ಲಿ, ನಮ್ಮ ಗಲ್ಲದಲ್ಲಿ, ಕತ್ತಿನಲ್ಲಿ, ಭುಜಗಳಲ್ಲಿ, ತೋಳುಗಳಲ್ಲಿ, ಕೈಗಳಲ್ಲಿ, ಅಂಗೈಯಲ್ಲಿ, ಮುಂಗೈಯಲ್ಲಿ, ಎಲ್ಲ ಬೆರಳುಗಳಲ್ಲಿ, ಕೈ ಬೆರಳುಗಳಲ್ಲಿ ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ನೋಡ್ತಾ ಇದೆ, ಗಮನಿಸ್ತಾ ಇದೆ, ಹಾಗೆ ಅದನ್ನ ಅನುಭವಿಸ್ತಾ ಇದೆ. ಈ ಒಂದು ಪ್ರಕಾಶ ಪರಮಾತ್ಮನ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಹೃದಯದ ಮೇಲ್ಭಾಗದಲ್ಲಿ, ಮಧ್ಯಭಾಗದಲ್ಲಿ, ಕೆಳಭಾಗದಲ್ಲಿ ಎಲ್ಲವೂ ಕೂಡ ಹಾಗೆ ಪ್ರಕಾಶ ಮುಂದೆ 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 ಸಾಗ್ತಾ ಈ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ನಾಭಿಯ ಚಕ್ರವನ್ನ, ನಾಭಿಯ ಚಕ್ರದಿಂದ ಹಾಗೆ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ನಮ್ಮ ಮೂಲಾಧಾರ ಚಕ್ರದಲ್ಲೆಲ್ಲವೂ ಕೂಡ ಚೈತನ್ಯದ ಕಿರಣಗಳು ತುಂಬಿ ಪ್ರಜ್ವಲಿಸ್ತಾ ನೋಡ್ತಾ ಬನ್ನಿ. ಪ್ರಕಾಶ, ಕೇವಲ ಪ್ರಕಾಶ, ಕೇವಲ ಪ್ರಕಾಶ. ಹೀಗೆ ಹಾಗೆ ಪ್ರಕಾಶವು
ನಮ್ಮ ಬೆನ್ನು ಭಾಗದಲ್ಲಿ, ಬೆನ್ನಿನ ಮೂಳೆಗಳಲ್ಲಿ, ನಮ್ಮ ಸೊಂಟದಲ್ಲಿ, ಸೊಂಟದ ಕೆಳಭಾಗದಲ್ಲಿ, ಎಲ್ಲ ಕಡೆಗೂ ಕೂಡ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಶರೀರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ಹಾಗೆ ಮೇಲೆ ನೋಡ್ತಾ ಬನ್ನಿ. ಬ್ರಹ್ಮಾಂಡದಿಂದಲೂ ಕೂಡ ಆ ಪರಮಾತ್ಮನ ಆಶೀರ್ವಾದದ ಪ್ರಕಾಶವು ನಮ್ಮ ಮೇಲೆ ಸುರಿತಾ ಇದೆ. ನಾವೆಲ್ಲರೂ ಕೂಡ ಒಂದು ಪ್ರಕಾಶಮಯವಾದಂತ ಗೋಲದ ಒಳಗಡೆ ಕೂತ್ಕೊಂಡಿದ್ದೇವೆ. ಬ್ರಹ್ಮಾಂಡದಿಂದಲೂ ಕೂಡ ಪ್ರಕಾಶ ಬರ್ತಾ ಇದೆ. ನಮ್ಮ ಶರೀರವು ಕೂಡ ಒಂದು ಪ್ರಕಾಶಮಯವಾಗಿದೆ. ಇನ್ನು 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 ಪ್ರಕಾಶ ಪ್ರಕಾಶ ಪ್ರಕಾಶ, ಕೇವಲ ಪ್ರಕಾಶ. ಒಂದು ವೃತ್ತಾಕಾರದ ಗೋಲವು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಈ ಪ್ರಕಾಶವು ಹಾಗೆ ತನ್ನ ಪ್ರಜ್ವಲತೆಯನ್ನ, ತನ್ನ ಕಾಂತಿಯನ್ನ ಹಾಗೆ ಮುಂದೆ ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿ ಹೋಗಿದೆ. ಈ ಪರಮಾತ್ಮನ ಚೈತನ್ಯವು ಹಾಗೆ ಮುಂದೆ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಮನೆಯ ಎಲ್ಲ ಕೋಣೆಗಳಲ್ಲಿಯೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಎಂದೂ ಕಂಡಿರದಂತಹ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿದೆ. ಇದೆಲ್ಲವನ್ನು ಕೂಡ ನಾವು ಮೂರನೇ ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಹಾಗೆ ಮುಂದೆ ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಹಾಗೆ ವಿಸ್ತಾರವಾಗುತ್ತಾ ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ಇಡೀ ಪೃಥ್ವಿಯನ್ನ ಆವರಿಸಿದೆ. ಈ ದಿವ್ಯಮಯವಾದಂತಹ ಕಾಂತಿಯುತವಾದಂತಹ ತೇಜಸ್ಸಿನಿಂದ ಕೂಡಿದಂತಹ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸವಾಗುತ್ತಿದೆ. ಹಾಗೆ ಆ ಬೆಳಕಿನಲ್ಲಿ ನಾವು ಕೂತಿದ್ದೇವೆ. ಬೆಳಕು ನಮ್ಮ ಮೇಲೆ ಹರಿತಾ ಇದೆ. ಆ ಬೆಳಕಿನ ಆಶೀರ್ವಾದದಿಂದ ನೋಡ್ಕೊಳ್ಳಿ ನನ್ನ ಒಳಗಡೆ ಏನಿದೆ.
ಕೆಲವರಿಗೆ ಶರೀರವೆಲ್ಲವೂ ಕೂಡ ಭಾರವಾದ ಹಾಗೆ ಆಗ್ತಾ ಇದೆ. ತುಂಬಾ ನೋವಾಗ್ತಾ ಇದೆ. ತುಂಬಾ ಇದೆ, ಎಲ್ಲವೂ ಕೂಡ ಭಾರವಾಗ್ತಾ ಇದೆ. ನಮ್ಮ ಪ್ರಯತ್ನವನ್ನ ನಾವೇನು ಮಾಡುವ ಹಾಗಿಲ್ಲ. ಜಸ್ಟ್ ನಮ್ಗೆ ಏನ್ ಬರುತ್ತೆ ಅದನ್ನ ನಾವು ನೋಡ್ತಾ ಇರ್ಬೇಕಷ್ಟೇ. ಆ ಪರಮಾತ್ಮನ ಆಶೀರ್ವಾದದ ಬೆಳಕು ಎಲ್ಲವನ್ನ ತೊಳೆದು ಹಾಕ್ತಾ ಇದೆ. ಆ ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಮಳೆಯ ರೂಪದಲ್ಲಿ ಪ್ರಕಾಶವು ನಮ್ಮ ಮೇಲೆ ಹಾಗೆ ಸುರಿತಾ ಇದೆ, ಪ್ರವಹರಿಸ್ತಾ ಇದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವು ನಮ್ಮ ಮೂರನೇ ಕಣ್ಣಿನಂತ ನಾವು ತಗೊಂಡ್ ಬರೋಣ. ಕೆಲವರಿಗೆ ಬರೋದಿಕ್ಕಾಗಲ್ಲ. ನಿಧಾನವಾಗಿ ನಿಧಾನವಾಗಿ ಟೇಕ್ ಯುವರ್ ಓನ್ ಟೈಮ್. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಕೋಣೆಯ ಸುತ್ತಲಿರುವಂತಹ ಶಬ್ದಗಳನ್ನ ಆಲಿಸಿ, ಗಮನಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ನಿಧಾನವಾಗಿ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡ. ಹೇ ಪರಮಾತ್ಮ,
ಶುದ್ಧ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹಾಗೆ ತಿಳಿದೆನೋ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಮ್ಮಿಂದ ನಕಾರಾತ್ಮಕ ಶಕ್ತಿಗಳು ಉತ್ಪತ್ತಿಯಾಗಿದ್ದರೆ ಹೃದಯದ ಶುದ್ಧ ಮನಸ್ಸಿನಿಂದ ನಮ್ಮನ್ನ ಕ್ಷಮಿಸಿರಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಆ ಕೈಗಳಿರುವಂತಹ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸ್ಕೊಳ್ಳಿ. ನಿಮ್ಮ ಅನುಭವನ ಶೇರ್ ಮಾಡ್ಬೇಕು ಯಾರಾದ್ರೂ. ಫುಲ್ ರಿಲ್ಯಾಕ್ಸ್ ಆದಾಗ ಅನ್ನಿಸ್ತಾ ಇತ್ತು. ಸರಿ, ಹಾಗಾದ್ರೆ ನಮಸ್ತೆ. ನಮಸ್ತೆ. ಆಕ್ಚುಲಿ ನನ್ಗೆ ನೀವು ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡಾಗ ಡಲ್ ಕಾಣಿಸುತ್ತೆ, ಮುಖ ಎಲ್ಲ ಬ್ಲಾಕ್ ಇಷ್ಟ ಅನಿಸ್ತಾ ಇತ್ತು ನಂಗೆ. ಈಗ ಧ್ಯಾನ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಳಿ ಹೇಳಿ ಮುಖ ಕೇಳಿಸ್ತಾ ಇದೆ. ಫೇರ್ ಆಗಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ತುಂಬಾ ಕಾಮ್ ಆಗಿತ್ತು ಮನ್ಸಲ್ಲಿ, ಯಾವ ಗೊಂದಲ ಇಲ್ದಾನೆ. ಇಷ್ಟು ದಿನ ಮನ್ಸಲ್ಲಿ ಕಿವಿಯಲ್ಲಿ ನಿಮ್ದು ಕೇಳ್ತಾ ಇದ್ರು, ಮನ್ಸೊಳಗಡೆ ಏನಾದ್ರೂ ಒಂದು ಕ್ವಶನ್ ನಡೀತಾ ಇರೋದು. ಬಟ್ ಇವತ್ತಂಗ ಆಗ್ಲಿಲ್ಲ. ಒಳ್ಳೆ ಅದ್ಭುತವಾದಂತ ಅನುಭವ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.